ಇವತ್ತು ನಾನು ರೀ DJI ಮೈಕ್ ಮಿನಿ ಬಾಯ್ ಮಾಡ್ಬೇಕಂತಿದ್ದೀನಿ. ಏನಕ್ಕಪ್ಪ ಅಂದರೆ ಇವಾಗ ಇದು ಏನೈತಲ್ರಿ ಮೈಕ್ರೋಫೋನು, ಇದು ಮೈಕ್ರೋಫೋನ್ ಒಂಚೂರು ಸರಿಯಾಗಿ ವರ್ಕ್ ಆಗಲ್ಲ ರೀ. ಏನಕ್ಕಂದ್ರೆ ಇವಾಗ ನಾ ಈ ಥರ ಸ್ಟ್ರೇಟಾಗಿ ನಿಂತ್ಕೊಂಡು ಮಾತಾಡ್ತೀನಲ್ಲ ಆ ಟೈಮಲ್ಲಿ ಕರೆಕ್ಟ್ ವರ್ಕ್ ಆಗುತ್ತೆ ರೀ. ಬಟ್ ಈ ಪಬ್ಲಿಕ್ನಾಗ ನಾನು ಹಿಂಗೆ ರೊಟೇಟ್ ಆಗ್ತೀನಲ್ಲ, ಹಿಂಗೆ ರೊಟೇಟ್ ಆದಾಗ ಕ್ಲಿಯರಾಗಿ ಕೇಳಿಸಲ್ಲ. ಅದರಲ್ಲೂ ಸಹಿತ ಹಿಂಗೆ ಜನ ಹೋಗ್ತಿರ್ತಾರಲ್ಲ ಆ ಟೈಮಲ್ಲಿ ಅಂತೂ ಈಗ ಈ ಥರ ಡಿಸ್ಟರ್ಬೆನ್ಸ್ ಇರ್ಬೋದೇನೋ ಗೊತ್ತಿಲ್ಲ. ಇವಾಗ ನಿಮ್ಗೆ ಹೆಂಗೆ ರೀ ಕ್ಲಿಯರಾಗಿ ಕೇಳಿಸಕತೈತೇನು ರೀ? ನೋಡ್ರಿ ನಾ ಇವಾಗ ನಡ್ಕೋತ ಮಾತಾಡ್ಕತ್ತೀನಿ, ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇವಾಗ ಏನು ಥಿಂಕ್ ಮಾಡ್ತೀನಿ ಅಂದರೆ ನಂಗೆ ಸುಮಾರು ವೀಡಿಯೋಸಲ್ಲೂ ಸಹಿತ ನಂದು ಈ ಥರ ಎಲ್ಲ ವಾಯ್ಸ್ ಬ್ರೇಕ್ ಆಗಿತ್ತು. ಅದಕ್ಕೆ ನಾನು ಇವಾಗ ಡಿಸೈಡ್ ಆಗಿದ್ದೀನಿ ಮೈಕ್ ಮಿನಿ ತೊಗೋಬೇಕಂತ, ಅದು DJI ಅವ್ರದ್ದು. ಸೊ ಅದಕ್ಕೆ ಇವಾಗ ಇಲ್ಲಿ ಒಂದು ಶಾಪಿಂಗ್ ಮಾಲ್ ಇತ್ತು ಸಾಕತ್ತಾಗಿರೋಂಥದ್ದು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಜನ ನೋಡ್ರಿ ವೀಕೆಂಡ್ ಐತಿ, ವೀಕೆಂಡ್ ಇದ್ದಕ್ಕೆ ಸುಮಾರು ಜನ ಟೈಮ್ ಸ್ಪೆಂಡ್ ಮಾಡಕತ್ತಾರ. ನನಗೆ ಈ ಶಾಪಿಂಗ್ ಮಾಲ್ನಾಗ ಹೋಗ್ಬಿಟ್ಟು DJI ಶೋರೂಮ್ ಎಲ್ಲೈತೆ ನೋಡ್ತೀನಿ. ಅಲ್ಲೈತ್ರಿ DJI ಶೋರೂಮು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಮೈಕ್ ಮಿನಿ ಬಾಯ್ ಮಾಡ್ತೀನಿ. ಚೈನಾನಾಗ ಅದ್ರ ಪ್ರೈಸ್ ಎಷ್ಟೈತೆ ಅಂತೇಳಿ ನೋಡೇ ಬಿಡಮಲ್ರಿ. ಮತ್ತು ಹಾಗೆ ಇಲ್ಲೂ ಸಹಿತ ನಾನು ಲೈವ್ ಆಗಿ ಚೆಕ್ ಮಾಡ್ತೀನಿ ಕ್ವಾಲಿಟಿ ಅದ್ರದ್ದು ಹೆಂಗೈತೆ ಅಂತೇಳಿ. ಇವಾಗ ಮಾತ್ರ ನಿಮಗೆ ಇದು ಗೊತ್ತಾಗ್ತಿರ್ಬೋದು, ಇವಾಗ ವಿಡಿಯೋನಾಗ ಇದು ಕರೆಕ್ಟ್ ಬಂದೈತಲ್ಲೋ ಗೊತ್ತಿಲ್ಲ. ಬಟ್ ಸುಮಾರು ಟೈಮಲ್ಲಿ ನಾನು ಯಾವಾಗ ವಿಡಿಯೋ ಮಾಡಿನಲ್ರಿ, ಬೇರೆ ಬೇರೆ ಸಿಟಿಗೆಲ್ಲ ಹೋಗ್ಬಿಟ್ಟು ಟ್ರಾವೆಲ್ ಮಾಡಿದಾಗೆಲ್ಲ ವಿಡಿಯೋ ಮಾಡಿದ್ದೆ. ಆ ಟೈಮಲ್ಲಿ ನಂದು ಆಲ್ಮೋಸ್ಟ್ ಮೆನಿ ವೀಡಿಯೋಸ್ದೆಲ್ಲ ಕ್ಲಿಪ್ ಎಲ್ಲ ಸ್ವಲ್ಪ ಡಿಲೀಟೇ ಮಾಡೀನಿ. ಏನಕ್ಕಂದರೆ ಇದು ಕರೆಕ್ಟಾಗಿ ವರ್ಕ್ ಆಗಲ್ಲ. ಆ ಒಂದು ಪರ್ಪೋಸಿಗೆ ಇವಾಗ ಲೈವ್ ಆಗಿ ಇಲ್ಲೇ ಚೆಕ್ ಮಾಡ್ತೀನಿ. ಕರೆಕ್ಟ್ ಅನ್ನಿಸ್ತಂದ್ರೆ ಮಾತ್ರ DJI ಮೈಕ್ ಮಿನಿ ತೊಗೋತೀನಿ. ಇಲ್ಲಪ್ಪ ಅಂದ್ರೆ ಮೈಕ್ 3 ತೊಗೋಬೇಕಂತ ಐತಿ. ಬಟ್ ನನಗೆ ಯಾಕೋದು ಡೌಟ್ ರೀ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಐತಿ. ಅದಕ್ಕೆ ಅದು ತೊಗೊಳಕ್ಕೆ ನನಗೇನು ಇಷ್ಟ ಇಲ್ಲ. ಮೈಕ್ ಮಿನಿ ಟ್ರೈ ಮಾಡ್ತೀನಿ. ಬರ್ರಿ ಇವಾಗ ಹೋಗಿ ನೋಡಮ್ಮ ಎಷ್ಟು ಪ್ರೈಸಿಗೆ ಸಿಗ್ತೈತೆ ಅದು ಮೈಕ್ ಮಿನಿ, ಹಾಗೆ ಸೌಂಡ್ ಕ್ವಾಲಿಟಿನೂ ಚೆಕ್ ಮಾಡಿ ನೋಡಮ್ಮ. ಬರ್ರಿಪ್ಪ, DJI ಶೋರೂಮ್ ಬಂದ್ಬಿಟ್ಟು ಇಲ್ಲೇ ಐತಿ. ಇದ್ರ ಪಕ್ಕಕ್ಕೆ ಟೆಸ್ಲಾ ಶೋರೂಮ್. ಸೊ ಎರಡು ಅಕ್ಕಪಕ್ಕನೇ ಅವ. ಇವಾಗ ನಮಗೆ ಬೇಕಾಗಿರೋದು ಮೇನ್ ಮೈಕ್ ಮಿನಿ. ಒಳಗಡೆ ಹೋಗ್ಬಿಟ್ಟು ನೋಡೋಣ. ಚೈನಾನಾಗ ಈವ್ನಿಂಗ್ ಟೈಮಲ್ಲಿ ಭಾರಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅದು ಸ್ಪೆಷಲಿ ವೀಕೆಂಡ್ನಲ್ಲಂತೂ ಕೇಳಂಗೇ ಇಲ್ಲ. ನೋಡಮ್ಮ, ಹಾಯ್. ನೋಡ್ರಿ ಇಲ್ಲೆಲ್ಲ ಇಷ್ಟು ಪ್ರಾಡಕ್ಟ್ಸ್ ಇಟ್ಟಾರ ಅವ್ರು DJIದವರು. ಇಲ್ಲಂತೂ ಫುಲ್ಲು ಡ್ರೋನ್ಸ್ ಕ್ಯಾಮ್ರಾ ಅವ ರೀ. ಈ ಕಡೆನೂ ಸಹಿತ ಡ್ರೋನ್ ಅವ. ಇಲ್ಲಿ ಪಾಕೆಟ್ 3 ಐತಿ, ಆ್ಯಕ್ಷನ್ ಕ್ಯಾಮ್ರಾ ಐತಿ. ಈಗ ಇಲ್ಲೂ ಸಹಿತ ಆ್ಯಕ್ಷನ್ ಕ್ಯಾಮ್ರಾಸ್ ಇಟ್ಟಾರ. ಇಲ್ಲಿ ನೋಡ್ರಿ, ಇಲ್ಲಿ ಮೈಕ್ ಮಿನಿ ಇಲ್ಲೈತಿ, ಮೈಕ್ 2 ಐತಿ. ಇವಾಗ ಚೆಕ್ ಮಾಡಿ ನೋಡಮ್ಮ. ಅದು ಮೈಕ್ 3 ಐತ್ರಿ ಅದು. ಸೊ ಇವಾಗ ಇದನ್ನು ಹೆಂಗಪ್ಪ ಓಪನ್ ಮಾಡೋದು? ಓಕೆ, ಈ ಥರ ಓಪನ್ ಮಾಡೋದು. ಸೊ ಇವಾಗ ಟೆಸ್ಟ್ ಮಾಡಿ ನೋಡ್ತೀನಿ. ಓಕೆ, ನೋಡೋಕೆ ಮಾತ್ರ ಚಲೋ ಕಾಣಕತ್ತೈತಿ. ಫುಲ್ಲು ಲೈಟ್ ವೇಟ್ ಐತಿ. ನೋಡ್ರಿ ಈ ಥರ ಕಾಣ್ತೈತಿ. ಏನೇನೋ ಐತಿ ಇವೆಲ್ಲ ಬಟನ್ಸು, ನನಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ನೋಡೋಕತ್ತಿದ್ದೆ DJI ಮೈಕು. ಸೊ ಇದರಲ್ಲೂ ಸಹಿತ ವೈಟ್ ಬ್ಲ್ಯಾಕ್ ಎರಡವ. ಇವಾಗ ನಾನು ಟ್ರೈ ಮಾಡಿ ನೋಡ್ತೀನಿ. ಸೊ ಈ ಥರ ಕ್ಲಿಪ್ ಹಾಕೋಬೇಕು. ಹಾಕ್ಕೊಂಡು ಇವಾಗ ಇದು ರಿಸೀವರು ಟೈಪ್ C ಐತಿ. ಓಕೆ, ಈ ಥರ ಇದು ಚಾರ್ಜಿಂಗ್ದು. ಆಮೇಲೆ ಇದರಲ್ಲಿ ಸೌಂಡ್ ಅಡ್ಜಸ್ಟ್ ಮಾಡೋದು. ಇದು ಹೈ ವಾಲ್ಯೂಮು, ಇದು ಫುಲ್ಲು ಲೋ ವಾಲ್ಯೂಮ್ ಅನಿಸುತ್ತಾ. ಬ್ಯಾಕ್ಗ್ರೌಂಡ್ ಸೌಂಡ್ ಇರ್ಬೋದು ಮೇ ಬಿ. ಸೊ ಇವಾಗ ಸದ್ಯಕ್ಕೆ 0 ಇಡ್ತೀನಿ. ಬಟ್ ಇವಾಗ ನೀವು ಚೆಕ್ ಮಾಡಿರಿ, ನನ್ನ ಧ್ವನಿ ಮಾತ್ರ ಈ ಥರ ಕೇಳಿಸಕತೈತೆ. ಅದೇನು ಕ್ಲಿಯರ್ ಇದನೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವಾಗಲೂ ಈ ಥರ ರೊಟೇಟಾಗಿ ಮಾತಾಡ್ತೀನಲ್ಲ, ಸೊ ಆ ಟೈಮಲ್ಲಿ ಮಾತ್ರ ಅದು ಕ್ಲಿಯರಾಗಿ ಕೇಳಿಸಲ್ಲ. ಬಟ್ ಇವಾಗ ಈ ರಿಸೀವರ್ ಐತಲ್ಲ, ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡಿ ನೋಡ್ತೀನಿ. ಅವಾಗ ನೋಡಮ್ಮ ಸೇಮ್ ಇದೇ ಥರ ಕೇಳಿಸುತ್ತೋ ಅಥವಾ ಏನಾದ್ರು ಭಾಳ ಡಿಫ್ರೆನ್ಸ್ ಆಯಿತು ಅಂತ ನೋಡೇ ಬಿಡಮ್ಮ. ಓಕೆ, ಇವಾಗ ಮೈಕ್ ಮಿನಿದು ರಿಸೀವರು ಕನೆಕ್ಟ್ ಮಾಡ್ತಿದ್ದೀನಿ. ಇವಾಗ ನೋಡ್ರಿ, DJI ಮೈಕ್ ಮಿನಿದು ನಾನು ರಿಸೀವರು ಕನೆಕ್ಟ್ ಮಾಡಿದ್ದೀನಿ ಮೊಬೈಲಿಗೆ. ಇವಾಗ ಇದು ಏನಿದೆಲ್ಲ, ಇದು ಇನ್ನೊಂದು ಮೈಕ್ರೋಫೋನ್ದು, ಇದು ಇಲ್ಲ ಐತೆ ನನ್ನ ಕೈಯಲ್ಲೇ ರಿಸೀವರು. ಸೊ ಇವಾಗ ನಾನು ಟೆಸ್ಟ್ ಮಾಡಿ ನೋಡ್ತೀನಿ ಸೌಂಡ್ ಯಾವ ಥರ ಕ್ಲಿಯರ್ ಕೇಳಿಸುತ್ತೆ ಇಲ್ಲ ಅಂತೇಳಿ. ಸ್ಟ್ರೇಟ್ ಮಾತಾಡೋ ಟೈಮಿಗೆ ಎಲ್ಲನೂ ಕ್ಲಿಯರಾಗಿ ಕೇಳಿಸುತ್ತಾ. ಬಟ್ ಇವಾಗ ಈ ಕಡೆ ಅಂತ ಟರ್ನ್ ಆಗಿ ನೋಡ್ತೀನಿ. ಇಲ್ಲಿ ಗೋಡೆ ಹಿಂದ್ಗಡೆನೂ ಹೋಗಿ ನೋಡ್ತೀನಿ ಕರೆಕ್ಟಾಗಿ ಕೇಳಿಸುತ್ತಾ ಇಲ್ಲ ಅಂತೇಳಿ. ಇವಾಗ ನೋಡ್ರೆ ನಾ ಈ ಕಡೆ ಹೋಗಿ ಮಾತಾಡಕತ್ತೀನಿ. ಇವಾಗ ಹಿಂದೆ ಬಂದೀನಿ. ಅಯ್ಯಪ್ಪೋ, ನಾವು ಗೋಡೆ ಹಿಂದ್ಗಡೆ ಇದೀನಿ ಈಗ, ಆದರೂ ಕೇಳಿಸೈತಲ್ಲ ಗೊತ್ತಿಲ್ಲ. ಇವಾಗ ಮತ್ತೆ ಹೊರಗೆ ಬರ್ತೀನಿ ನೋಡ್ರಿ, ಕರೆಕ್ಟಾಗಿ ಕೇಳಿಸೈತೆ ಅಲ್ರಿಪ್ಪ. ತಡ್ರಿ ಮತ್ತೆ ಈ ಕಡೆ ಹೋಗ್ತೀನಿ. ಇಲ್ಲಿ ಜನನೂ ಅಡ್ಡಿರ್ತಾರಲ್ಲ, ಅವಾಗ ಇವ್ರು ಹಿಂದ್ಗಡೆ ಹೋಗಿ ಮಾತಾಡ್ತೀನಿ. ಆ ಟೈಮಲ್ಲಿ ಕ್ಲಿಯರ್ ಕೇಳಿಸ್ತೈತಲ್ಲೋ ಇಲ್ಲ ಅಂತ ಗೊತ್ತಾಗುತ್ತಾ. ಇವಾಗ ನೋಡ್ರಿ, ಜನದೆಲ್ಲ ಹಿಂದ್ಗಡೆ ಬಂದೀನಿ, ಆದರೂ ಕ್ಲಿಯರಾಗಿ ಕೇಳಿಸ್ತೈತಲ್ಲ ಗೊತ್ತಿಲ್ಲ. ಬಟ್ ಹೊರಗಡೆ ಹೋಗಿ ನೋಡ್ತೀನಿ. ಇವಾಗ ನೋಡ್ರಿ, ಹೊರಗಡೆ ಹೋಗಿನಿ, ಗ್ಲಾಸ್ ಹಿಂದ್ಗಡೆ ಅದೀನಿ. ಇವಾಗಂತೂ ಇನ್ನೊಂದು ಸ್ವಲ್ಪ ದೂರನೂ ಹೋಗಿನಿ, ಗೋಡೆ ಬಿಟ್ಟು ಈ ಕಡೆ ಅದ್ರ ಗ್ಲಾಸು ಡೋರು ಇವೆಲ್ಲ ದಾಟ್ಕೊಂಡು ಈ ಕಡೆ ಬಂದೀನಿ. ಇವಾಗ ವಾಪಸ್ಸು ಒಳಗಡೆ ಬರಕತ್ತೀನಿ. ಸೊ ಏನಾದ್ರು ಚೆನ್ನಾಗಿ ಸೌಂಡ್ ಇತ್ತಂದರೆ ಬೆಸ್ಟು ಬಾಯ್ ಮಾಡಿದ್ಕು. ಯಾಕಂದ್ರೆ ನನಗೆ ಮೈಕ್ 3 ತೊಗೊಳಕ್ಕೆ ಇಷ್ಟ ಇಲ್ಲ ರೀ. ಯಾಕಂದ್ರೆ ಭಾಳ ಎಕ್ಸ್ಪೆನ್ಸ್ ಐತಿ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ನನ್ನ ಕೈಯಾಗ ಮೈಕ್ ಮಿನಿ ತೊಗೊಳಕ್ಕಾಗುತ್ತಾ? ಓಕೆನಾ? ಇವಾಗ ಇದು ನಾನು ಅನ್ಪ್ಲಗ್ ಮಾಡ್ತೀನಿ, ಟೆಸ್ಟ್ ಮಾಡಿ ನೋಡ್ತೀನಿ ಇವಾಗ ಸೌಂಡ್ ಯಾವ ಥರ ಕೇಳಿಸತೈತಿ. ಅದ್ರ ಮೇಲೆ ಡಿಸೈಡ್ ಆಗ್ತೀನಿ ಯಾವ ತೊಗೋಬೇಕಂತ. ಇದು ಫಸ್ಟ್ ತೆಗಿತೀನಿ ರೀ, ಇದು ಹಂಗೆ ಇಟ್ಟಿನಿ ಇಲ್ಲಿ. ಸೊ ಇವಾಗ ಏನು ಮಾಡ್ತೀನಿ, ಯಾಕಡೆ ಹೋಮರೆ, ಇವಾಗ ನಾನಿದು
DJI ಮೈಕ್ 3 ತೊಗೋತೀನಿ. ಇದನ್ನು ಸಹಿತ ಅದು ತೊಗೋತೀನಿ ಮೀನ್ಸ್ ಅಂದರೆ ಟೆಸ್ಟ್ ಮಾಡ್ತೀನಿ ರೀ. ಸೊ ಇವಾಗ ಇದನ್ನು ಸಹಿತ ಟೆಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಕೇಳಿಸುತ್ತೆ ಅಂತೇಳಿ. ಇವಾಗ ರಿಸೀವರ್ ಎಲ್ಲ ಇಲ್ಲೇ ಐತಿ. ಇದು ಬಾಕ್ಸ್ ಓಪನ್ ಮಾಡಿ ನೋಡ್ತೀನಿ ಒಳಗಡೆ ಯಾವ ಥರ ಐತಿ. ಓಕೆ, ಕೇಬಲ್ಸ್ ಎಲ್ಲ ಈ ಥರ ಕೊಟ್ಟಾರ. ಸೊ ಇವಾಗ ಇದು ಇಲ್ಲಿಟ್ಟು ಇದೇನೈತಲ್ಲ ಈ ರಿಸೀವರು ನಾನು ಮೊಬೈಲಿಗೆ ಇವಾಗ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಈ ಮೈಕ್ 3ದು ಸಹಿತ ಟೆಸ್ಟ್ ಮಾಡಿ ನೋಡ್ತೀನಿ ಇದು ಚೆನ್ನಾಗಾಯ್ತಾ ಅಥವಾ ಏನು ನಮ್ದು ಅದು ಮೈಕ್ ಮಿನಿತಲ್ಲ ಅದೇ ಚಲೋ ಐತೆ ಅಂತೇಳಿ ನಮ್ಗೆ ಗೊತ್ತಾಗುತ್ತಾ. ಓಕೆ, ಇವಾಗ ಈ ರಿಸೀವರು ಕನೆಕ್ಟ್ ಮಾಡ್ತಿದ್ದೀನಿ ಮೊಬೈಲ್ಗೆ. ಏನು ರಿಸೀವರ್ ಐತಲ್ರಿ ಈ ಕೈಯಲ್ಲಿ ಐತಿ, ಇದು DJI ಮೈಕ್ 3. ಇದು ಇವಾಗ ಕನೆಕ್ಟ್ ಮಾಡ್ಕೊಂಡು ನೋಡ್ತೀನಿ. ಸೇಮ್ ಇದೇ ಥರ ಇಲ್ಲೇ ಪ್ಲಗಿನ್ ಮಾಡ್ತೀನಿ, ಇಲ್ಲೇನು ಸ್ಟಿಕ್ ಮಾಡ್ಕೋಕೆ ಹೋಗಲ್ಲ ಇದು. ಸೊ ಇವಾಗ ಟ್ರೈ ಮಾಡಿ ನೋಡಮ್ಮ. ಇವಾಗ ನಾನು ಈ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟು ಫ್ರಂಟ್ ಫೇಸಿಂದ ಮಾತಾಡಿದಾಗ ಆಬ್ವಿಯಸ್ಲಿ ಕ್ಲಿಯರ್ ಇದ್ದೇ ಇರುತ್ತೆ ಧ್ವನಿ. ಬಟ್ ಇವಾಗ ಈ ಥರ ಇದ್ದಾಗ ಕ್ಲಿಯರಾಗಿ ಕೇಳಿಸುತ್ತೋ ಅಲ್ಲೋ ಗೊತ್ತಿಲ್ಲ, ಬ್ಯಾಕ್ಗ್ರೌಂಡ್ ಸೌಂಡು ಜಾಸ್ತಿ ಇರುತ್ತೋ ಏನೋ ಗೊತ್ತಿಲ್ಲ. ಇವಾಗ ಇಲ್ಲಿ ಗೋಡೆ ಹಿಂದ್ಗಡೆ ಹೋಗಿ ನೋಡ್ತೀನಿ ರೀ ನಾನು. ಇವಾಗ ಹೈಡ್ ಆ್ಯಂಡ್ ಸಿಕ್ ಆಟ ಆಡ್ತೀನಿ. ಬಟ್ ನಿಮಗೆ ಮಾತ್ರ ಗೊತ್ತೈತಿ ನಾನು ಯಾವ ಕಡೆ ಹೋಗಿನಂತ. ಇವಾಗ ನೋಡ್ರಿ ಇಲ್ಲಿ ಗೋಡೆ ಹಿಂದ್ಗಡೆ ಹೋಗಿದ್ದೀನಿ, ಆದರೂ ಸಹಿತ ಧ್ವನಿ ಕ್ಲಿಯರ್ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲೋ ಮಾರೆ. ಇವಾಗ ಹೊರಗಡೆ ಬರ್ತೀನಿ ರೀ. ಇವಾಗ ಹೆಂಗೆ ಕೇಳ್ಸಕತ್ತೈತಿ ರೀ ಹೊರಗಡೆ. ಆ ಕಡೆ ಹಿಂದ್ಗಡೆ ಹೋದಾಗ ಕರೆಕ್ಟಾಗಿ ಇತ್ತಲ್ಲೋ ಗೊತ್ತಿಲ್ಲ. ಇವಾಗ ಜನ ಅಡ್ಡದಾರ, ಅವ್ರ ಹಿಂದ್ಗಡೆ ಹೋಗಿ ನೋಡ್ತೀನಿ. ಇವಾಗ ಹಿಂದ್ಗಡೆ ಹೋದಾಗ ಮಾತ್ರ ಕ್ಲಿಯರಾಗಿ ಕೇಳಿಸ್ಬೋದೋ ಇಲ್ಲೋ, ಯಾಕಂದರೆ ನನಗೆ ಇವಾಗ ಜನ ಮಧ್ಯೆ ಮಧ್ಯೆ ಬರ್ತಿರ್ತಾರೆ. ಇವಾಗ ಹೊರಗಡೆ ಹೋಗ್ತೀನಿ. ಹೊರಗಡೆ ಹೋದಾಗ ಈಗ ಗ್ಲಾಸಿಂದ ಹೊರಗಡೆನೂ ಬಂದರೆ ಈ ಕಡೆ ಗೋಡೆ ಹಿಂದ್ಗಡೆನೂ ಸಹಿತ ಹೋಗ್ತೀನಿ. ಈ ಕಡೆ ಹೊರಗಡೆ ಸೌಂಡ್ ಡಿಸ್ಟರ್ಬೆನ್ಸು ಐತಿ, ಮ್ಯೂಸಿಕ್ ಪ್ಲೇ ಹಾಕೋದೈತಿ. ಇವಾಗ ವಾಪಸ್ ಒಳಗಡೆ ಬರ್ತೀನಿ. ಬಂದಾಗ ಇಲ್ಲಿ ಜನನೂ ಸಹಿತ ಅಡ್ಡಡ್ಡು ಬರಕತ್ತಾರ. ಇದು ಅಡ್ಡಡ್ಡು ಬಂದಷ್ಟೇ ನನಗೆ ಚಲೋ, ಯಾಕಂದರೆ ನಂದು ಸೌಂಡ್ ಕ್ವಾಲಿಟಿನ ಚೆಕ್ ಮಾಡ್ಬೋದು. ಆಬ್ವಿಯಸ್ಲಿ ಇದು ಮೈಕ್ 3 ಅಂದಾಗ ಎಕ್ಸ್ಪೆನ್ಸಿವ್ ಐತಿ, ಕ್ವಾಲಿಟಿನೂ ಸಹಿತ ಅಷ್ಟೇ ಖತರ್ನಾಕ್ ಇರ್ತೈತಿ. ಬಟ್ ಆದರೂ ಸಹಿತ ನಾವು ಬೈ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಎಕ್ಸ್ಪೆನ್ಸಿವ್. ನನ್ನ ಪ್ರಕಾರ ನಾನು ಇದು ಚೆನ್ನಾಗಿದ್ದರೂ ಅಥವಾ ಮೈಕ್ ಮಿನಿ ಚೆನ್ನಾಗಿದ್ದರೂ ಸಹಿತ ಎಟ್ ದಿ ಎಂಡ್ ಆಫ್ ದಿ ಡೇ ನಾನು ಮೈಕ್ ಮಿನಿನೇ ಬೈ ಮಾಡೋ ಚಾನ್ಸಸ್ ಇದೆ ರೀ. ಓಕೆ ರೀ, ಫೈನಲಿ ಮೈಕ್ ಮಿನಿ ಬೈ ಮಾಡಿದೆ ರೀ. ಯಾಕಂದರೆ ಆಲ್ಮೋಸ್ಟ್ ಮೈಕ್ ಮಿನಿ ಮತ್ತು ಅದೇನು ಮೈಕ್ 3 ಐತಲ್ಲ ಆಲ್ಮೋಸ್ಟ್ ಸಿಮಿಲರ್ ಐತಿ. ಬಟ್ ನನಗೇನು ಅಷ್ಟು ಸ್ಪೆಂಡ್ ಮಾಡಿ ತಗೋ ಅಗತ್ಯ ಇಲ್ಲ ಅಂತ ಅಂದ್ಕೊಂಡೆ. ಯಾಕಂದರೆ ನಂದು ಇವಾಗ ಏನೂ ಅರ್ನಿಂಗ್ ಇಲ್ಲ. ನಾನು ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು ಇಲ್ಲ ಯೂಟ್ಯೂಬಿಂದಾಗಲಿ ನಾನು ಅರ್ನಿಂಗ್ ಏನೂ ಮಾಡ್ತಿಲ್ಲ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಅಂತೇಳಿ ಸ್ಟಾರ್ಟಿಂಗಲ್ಲಿ ಇದು ತೊಗೋತೀನಿ. ಮುಂದೆ ಏನಾದರೂ ಪ್ರೋಗ್ರೆಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಾಗ ಅವಾಗ ಬೇಕಾದ್ರೆ ಇನ್ನು ಯಾವ್ದು ಇರುತ್ತಲ್ಲ ಆ ಟೈಮಲ್ಲಿ ಬೆಸ್ಟ್ ಮೈಕ್ರೋಫೋನ್ ಅವಾಗ ಅದು ಬೈ ಮಾಡ್ತೀನಿ. ನನ್ನ ಪ್ರಕಾರ ಇದು ನನಗೆ ವರ್ತ್ ಇದೆ ಈ ಮೈಕ್ರೋಫೋನ್ ತೊಗೊಳ್ಳೋಂಥದ್ದು. ಬಟ್ ನಿಮಗೆ ಹೆಂಗೆ ಅನಿಸ್ತಿದೆ ರೀ ಇಷ್ಟೆಲ್ಲ ಸೌಂಡ್ ಕ್ವಾಲಿಟಿ ಚೆಕ್ ಮಾಡಿದ್ದೀನಲ್ಲ. ಸೊ ನಿಮಗೆ ಯಾವುದು ಪರ್ಫೆಕ್ಟ್ ಅನ್ನಿಸ್ತು ಸೌಂಡ್ ಕ್ವಾಲಿಟಿಯಲ್ಲಿ. ಬಟ್ ನಾನು ಮಾತ್ರ ಇದು ಬೈ ಮಾಡಿದೆ ನೋಡಿರಿ. ಹೇಗಿದೆ ರೀ DJI ಮೈಕ್ ಮಿನಿ. ಇವಾಗ ನಾನಂತರೂ ಮೈಕ್ ಮಿನಿ ಬೈ ಮಾಡಿದೆ ರೀ. ಮೈಕ್ 2 ತೊಗೋಬೋದಾಗಿತ್ತು, ಬಟ್ ಇವಾಗ ತೀರಾ ಹಳೇದೈತಲ್ರಿ, ಅದು ತೊಗೊಂಡು ಏನು ಮಾಡಲಿ ಅಂತೇಳಿ ಇವಾಗ ಮೈಕ್ ಮಿನಿನೇ ತೊಗೊಂಡೆ. ಕ್ಯೂಟ್ ಆ್ಯಂಡ್ ಕಾಂಪ್ಯಾಕ್ಟ್ ಇರೋವಂಥ ಒಂದು ಡಿವೈಸ್ ಐತಿದು. ಸೊ ಇವಾಗ ಇದ್ರ ಪ್ರೈಸ್ ಬಂದುಬಿಟ್ಟು ಇವಾಗ ನೋಡಿರಿ 509 ಆಫರೆಲ್ಲ ಐತಿ. ಇವಾಗ ಫುಲ್ಲು ಕಡಿಮೆ ರೇಟಲ್ಲಿ ಸಿಗತ್ತೈತಿ ಚೈನಾನ್ಯಾಗ. ಇವಾಗ ಅದರಲ್ಲೂ ಸಹಿತ ಇನ್ನೂ ಬರೀ ಒಂದು ಸಿಂಗಲ್ ಡಿವೈಸ್ ಏನಾರು ತೊಗೋತೀರ ಅಂದ್ರೆ ಅದಕ್ಕೂ ಸಹಿತ ಫುಲ್ಲು ಕಮ್ಮಿ ಇರ್ತೈತಿ. ಇವಾಗ ನಾನು ತೊಗೊಂಡಿರೋಂಥದ್ದು ಇದು ನೋಡಿರಿ 509 RMB. ಇವಾಗ ಅದು ಎಷ್ಟಾಗುತ್ತೆ ಅಂದ್ರೆ ಚೆಕ್ ಮಾಡಿ ನೋಡಮ್ಮ. ಇವಾಗ ಇಲ್ಲಿ ಚೈನೀಸ್ ಕರೆನ್ಸಿ, ಇದು USA ಕರೆನ್ಸಿ, ಆಮೇಲೆ ಇದು ಇಂಡಿಯನ್ ಕರೆನ್ಸಿ. ಇವಾಗ ಇಲ್ಲಿ ಯೂಸ್ ಮಾಡಿ ನೋಡಮ್ಮ 509 ಅಂದರೆ ಈಗ 6343 ನೋಡಿರಿ ಇಂಡಿಯನ್ ರುಪೀಸು ಇಷ್ಟಾಗುತ್ತಾ. ಇವಾಗ ಇದೇ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತಲ್ಲ ಅದು ಚೆಕ್ ಮಾಡಿ ನೋಡಿದ್ರೆ 152 ಇಷ್ಟಾಗುತ್ತೆ ನೋಡಿರಿ ಇಂಡಿಯನ್ ಕರೆನ್ಸಿ ಪ್ರಕಾರ. ಇಲ್ಲಿ ಮೈಕ್ 2 ಮಾತ್ರ ಇಷ್ಟಿತ್ತು ಪ್ರೈಸು. ಸೊ ನೋಡ್ರಿ ಇದು ಡಬಲ್ ಅಲ್ಲ ಟ್ರಿಪಲ್ ಆಗುತ್ತೆ, ಇಷ್ಟು ಪ್ರೈಸ್ ಐತಿ. ಸೊ ಇಷ್ಟೇ ಪ್ರೈಸ್ ನಂಗೆ ಇದೆಲ್ಲ ಸಿಗ್ತಿದೆ ಅಂದ್ರೆ ನಾನು ಯಾಕೆ ಇದು ಬೇರೆ ತೊಗೋಕೆ ಹೋಗಲ್ರಿ ಸದ್ಯಕ್ಕೆ. ಇವಾಗ ಮೈಕ್ ಮಿನಿನೇ ಇರಲಿ. ಇದು ಪಾಕೆಟ್ 3 ಇದ್ರ ಪ್ರೈಸ್ ಬಂದ್ಬಿಟ್ಟು ಈಗ ಒಬ್ಬ ಮ್ಯಾಕ್ಸಿಮಮ್ ಪ್ರೈಸ್ ಅಂದರೆ ಇನ್ಕ್ಲೂಡಿಂಗ್ ಇದು ಇದೆ. ಬಟ್ ನಾವು ಇವಾಗ ಬರೀ ಇದು ಚೆಕ್ ಮಾಡಿ ನೋಡಂಬ್ರಿ 3499 43,600 ನೋಡ್ರಿ. ಇಷ್ಟು ಎಕ್ಸ್ಪೆನ್ಸಿವ್ ಐತಿ ಪಾಕೆಟ್ 3 ಚೈನಾನಾಗ. ಇಂಡಿಯಾನಾಗ ಎಷ್ಟೈತನೋ ನಂಗೆ ಗೊತ್ತಿಲ್ಲ. ಇವಾಗ ಮೈಕ್ 3 ಅಂತೂ ಹೊಸದೈತಲ್ಲ ಇದ್ರ ಪ್ರೈಸ್ ನೋಡೇ ಬಿಡಮಲ್ಲ. ಇದು ನೋಡ್ರಿ ಇದು ಮೈಕ್ 3. ಸೊ ಮೈಕ್ 3ನೂ ಸಹಿತ ಈ ಥರ ಕಾಣ್ತೈತಿ. ಇದನ್ನು ಸಹಿತ ಫುಲ್ಲು ಕಾಂಪ್ಯಾಕ್ಟು ಲೈಟ್ ವೇಟ್ ಐತಿ. ಬಟ್ ಇದು ಹೆವಿ ಎಕ್ಸ್ಪೆನ್ಸಿವ್ ಐತಲ್ಲ, ಸೊ ನನಗಿದು ಬ್ಯಾಡ. ಓಕೆ, ಇದ್ರ ಪ್ರೈಸ್ ಬಂದುಬಿಟ್ಟು ಇವಾಗ ಎಲ್ಲೈತ್ರಿ ಇದು ಈಗ ಫುಲ್ಲು ಲಾಸ್ಟ್ ಇರೋಂಥ ಪ್ರೈಸ್ ಇಲ್ಲಿ ಇದೇ ಚೆಕ್ ಮಾಡಿ ನೋಡಮ್ಮ 2299 28,654 ರೂಪೀಸ್ ನೋಡ್ರಿ. ಇದನ್ನು ಭಾಳ ಎಕ್ಸ್ಪೆನ್ಸಿವ್ ಐತಿ ಕಂಪೇರ್ ಟು ಮೈಕ್ ಮಿನಿ. ಸೊ ಇಲ್ಲೆಲ್ಲ ಈಗ ಇದು ಹೊಸದು ಬಂದೈತಲ್ರಿ ಇದು ನ್ಯಾನೋ. ಇದು ನೋಡ್ರಿ ನೋಡೋಕ್ಕೆ ಸಣ್ಣ ಐತಿ, ಭಾರಿ ಐತಿ ನೋಡ್ರಿ ಇದು. ಸೊ ಇವಾಗ ಇದ್ರ ಪ್ರೈಸ್ ಚೆಕ್ ಮಾಡಿ ನೋಡ್ತೀನಿ. ಇದ್ರ ಪ್ರೈಸ್ ನೋಡ್ರಿ ಎಷ್ಟೈತ್ರಿ ಇದ್ರ ಪ್ರೈಸು ಮೈಕ್ ನ್ಯಾನೋ. ಓಕೆ ಇಲ್ಲ ಐತೆ ನೋಡ್ರಿ. ಇದು ಮ್ಯಾಕ್ಸಿಮಮ್ ಇರೋ ಪ್ರೈಸ್ ಚೆಕ್ ಮಾಡಿ ನೋಡ್ತೀನಿ 2298.
28,641 ರೂಪೀಸ್ ನೋಡಿರಿ. ಇಲ್ಲಿ ಇದ್ರ ಜೊತೆ ಇಲ್ಲಿ 360 ಐತಿ, ಅದ್ರ ಪ್ರೈಸ್ ನೋಡಿರಿ ಈ ಥರ ಐತಿ 3,000 ಅಲ್ರಿ 3,800 47,361 ರೂಪೀಸ್ ನೋಡಿರಿ. ಸೊ ಈ ಥರ ಐತಿ ಇದ್ರದ್ದೆಲ್ಲ ಪ್ರೈಸು. ಇಲ್ಲಿ ನೋಡ್ರಿ ಇದು ಆ್ಯಕ್ಷನ್ 4, ಇದು ಆ್ಯಕ್ಷನ್ 5 ಪ್ರೋನು. ಬಟ್ ಇದು ಉಲ್ಟಾ ಈ ಕಡೆ ಇಟ್ಟಾರ. ಬಟ್ ಇದು ಓಕೆ 5 ಪ್ರೋ ಇಲ್ಲೈತೆ ನೋಡಿರಿ. ಇದ್ರದ್ದು ಮ್ಯಾಕ್ಸಿಮಮ್ ಪ್ರೈಸ್ ಇರೋದು 3298 ಇಂಡಿಯನ್ ಕರೆನ್ಸಿ ಪ್ರಕಾರ 41,104 ನೋಡಿರಿ. ಆಮೇಲೆ ಈಗ ಇದು 4 ಆ್ಯಕ್ಷನ್ 4 ಪ್ರೈಸ್ ಎಷ್ಟೈತಿ ಮ್ಯಾಕ್ಸಿಮಮ್ಮು 2398 ಇಂಡಿಯನ್ ಕರೆನ್ಸಿ ಪ್ರಕಾರ 29,887 ನೋಡಿರಿ. ಸೊ ಓಕೆ, ಬಟ್ ಆ್ಯಕ್ಷನ್ 5 ಮಾತ್ರ ಖತರ್ನಾಕ್ ಐತಿ. ಬಟ್ ಇವಾಗ ನಾನು ಆ್ಯಕ್ಷನ್ 6ಗೋಸ್ಕರ ವೇಟ್ ಮಾಡಕತ್ತೀನಿ. ಇರಲಿ, ಇದೇನು ತೊಗೊಳಕ್ಕೆ ಹೋಗಲ್ಲ. ಬಟ್ ಅದು ಏನಾದ್ರು ಜಾಸ್ತಿ ಎಕ್ಸ್ಪೆನ್ಸಿವ್ ಇತ್ತು ಅಂದರೆ ಅವಾಗ ಆ್ಯಕ್ಷನ್ 5 ಪ್ರೋ ತೊಗೋತೀನಿ. ಇವಾಗ ಮೈಕ್ ಮಿನಿ ಬಾಯ್ ಮಾಡಾಯಿತು, ನಿಮಗೆಲ್ಲ ಪ್ರೈಸು ಸಹಿತ ತೋರಿಸ್ಬಿಟ್ಟೆ. ಇದೇನು ಡ್ರೋನ್ ಕ್ಯಾಮ್ರಾ ತೋರ್ಸೋದು ಬೇಕಾಗಿಲ್ಲ ರೀ, ನನಗೆ ಮೇನ್ ಇದೇ ತೋರಿಸೋದಿತ್ತಲ್ಲ. ಸೊ ಓಕೆ, ಇವಾಗ ಮನೆ ಕಡೆ ಹೋಗ್ತೀನಿ. ಇವಾಗ ಮುಂದೆಲ್ಲ ಬೇರೆ ಎಲ್ಲ ವ್ಲಾಗ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸಿ ಯು, ಟೇಕ್ ಕೇರ್.